ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಕೇಟರಿಂಗ್ ಕೆಲಸಕ್ಕೆ ತೆರಳಿ ಸಂಪಾದಿಸಿದ ಹಣದಿಂದ ಮಂಗಳೂರಿನ ವಿದ್ಯಾರ್ಥಿಯೊಬ್ಬ ಡ್ರೋನ್ ತಯಾರಿಸಿ ಗಮನ ಸೆಳೆದಿದ್ದಾನೆ. ಮಂಗಳೂರಿನ ರಥಬೀದಿಯ ಎಸ್ಟಿ ಸುಮಂತ್ ಆಚಾರ್ಯ ಕಿರಿಯ ವಯಸ್ಸಿನಲ್ಲಿಯೇ ಸಾಧನೆ ಮಾಡಿರುವ ವಿದ್ಯಾರ್ಥಿ. ಮದುವೆ ಸಮಾರಂಭದ ಚಿತ್ರೀಕರಣದಲ್ಲಿ ಆಕಾಶದೆತ್ತರಕ್ಕೆ ಹಾರಾಡುವ ಡ್ರೋನ್ಗಳನ್ನು ನೋಡಿ ಆಕರ್ಷಿತರಾಗಿದ್ದ ಅವರು ತಾನು ಕೂಡ ಇದೇ ರೀತಿಯ ಡ್ರೋನ್ ತಯಾರಿಸಬೇಕೆನ್ನುವ ಆಸಕ್ತಿ ಕುತೂಹಲ ಬೆಳೆಸಿಕೊಂಡಿದ್ದರು. ಡ್ರೋನ್ ಮಾಡಲಿಕ್ಕೆ ನನಗೆ ಆಸಕ್ತಿ ಬಂದದ್ದು ಹೇಳಿದರೆ, ಸಣ್ಣ ವಯಸ್ಸಿನಲ್ಲಿ ಕೆಲವು ಮದುವೆ ಫಂಕ್ಷನ್ಸಲ್ಲೆಲ್ಲ ಡ್ರೋನ್ ನೋಡಿ ನನಗೆ ತುಂಬ ಆಸಕ್ತಿ ಬಂತು. ಸಣ್ಣ ವಯಸ್ಸಿನ ಅದ್ರ ಹಿಂದೆ ಎಲ್ಲ ಹೋಗ್ತಿತ್ತು. ಹಾಗೆ ನನಗೊಂದು ಐಡಿಯಾ ಬಂತು, ನಾನು ಯಾಕೆ ಡ್ರೋನನ್ನು ಮಾಡಬಾರ್ದು ಅಂತ. ಅದಕ್ಕೆ ಬೇಕಾಗುವ ಮೆಟೀರಿಯಲ್ಸನ್ನೆಲ್ಲ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ, ನಂತರ ನಾನು ಅದನ್ನು ಹೇಗೆ ಮಾಡೋದೆಲ್ಲ ಗೂಗಲಲ್ಲೆಲ್ಲ ಯೂಟ್ಯೂಬಲ್ಸೆಲ್ಲ ನೋಡಿ ಮತ್ತೆ ನಾನು ಅದನ್ನು ಮಾಡಲಿಕ್ಕೆ ತಯಾರು ಮಾಡೋದು. ಅದಕ್ಕೆ ನನಗೆ ಬೇಕಾಗುವಷ್ಟು ಹಣ ಇರಲಿಲ್ಲ. ಅದಕ್ಕೆ ನಾನು ಕ್ಯಾಟ್ರಿಂಗ್ಗೆ ರಜೆ ಸಂದರ್ಭದಲ್ಲಿ ಕ್ಯಾಟ್ರಿಂಗ್ಗೆ ಹೋಗಿ ಅದರಲ್ಲಿ ಬಂದ ಹಣವನ್ನು ನಾನು ಡ್ರೋನ್ ಪಾರ್ಟ್ಸನ್ನು ಬೈ ಮಾಡಲಿಕ್ಕೆ ತಗೊಂಡು ಈಗ ನಾನು ಡ್ರೋನ್ಸನ್ನು ಇನ್ನೂ ಅಪ್ಡೇಟ್ ಮಾಡಬೇಕಂತ ಇದ್ದೇನೆ. ಈಗ ಖಾಲಿ ಮಾಡಿ ಬೇಸಿಕ್ ಡ್ರೋನ್ ಇನ್ನು ಅದನ್ನು ತುಂಬ ಅಪ್ಡೇಟ್ ಮಾಡುವ ಹಾಗೆ ಇದ್ದೇನೆ. ಅದನ್ನು ಈಗ ಇನ್ನೂ ಅದನ್ನು ಅಪ್ಡೇಟ್ ಮಾಡೋ ಇದರಲ್ಲಿ ಕೆಲಸದಲ್ಲಿ ಇದ್ದೇನೆ. ಈಗ ನಾನು ಹಾಗೆ ಹೇಳಿದೆ, ಬೇಸಿಕ್ ಡ್ರೋನ್ ಅದೇ ಈಗ ಅದರಲ್ಲಿ ಏನಷ್ಟು GPS ಟೆಲಿಮೀಟರ್ ಅದೆಲ್ಲ ಯೂಸ್ ಇಲ್ಲ. ಖಾಲಿ ಒಂದು ಕೆಪಾಸಿಟಿ ಜಾಸ್ತಿ ಲಿಫ್ಟ್ ಮಾಡ್ತೇವೆ. ಮತ್ತು ಅದರಲ್ಲಿ ಪ್ರೋಗ್ರಾಮಿಂಗ್ ಎಲ್ಲ ಆನ್ ಬೋರ್ಡ್. ಈಗ ನೀವು ಬೇರೆ ಫ್ಲೈಟ್ ಕಂಟ್ರೋಲರ್ ಎಲ್ಲ ಆದರೆ ನಿಮಗೆ ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡಿ ಅದನ್ನು ಪ್ರೋಗ್ರಾಮ್ ಮಾಡೋದಿರ್ತದೆ. ಈಗ ನನ್ನದು ಫ್ಲೈಟ್ ಕಂಟ್ರೋಲರ್ ಈಗ ಇದು ಆನ್ ಬೋರ್ಡಲ್ಲಿ, ಈಗ ಬೋರ್ಡಲ್ಲೇ ನಮಗೆ ಇದು ಪ್ರೋಗ್ರಾಮಿಂಗ್, ಅದರಲ್ಲಿ ನಮಗೆ ತುಂಬ ಈಸಿ ಆಗ್ತದೆ. ನಾನು ಫಸ್ಟ್ ಡ್ರೋನ್ ಮಾಡಿದೆ PVC ಪೈಪ್ ಇಲ್ಲ. ನನ್ನ ಹತ್ರ ಲ್ಯಾಂಡಿಂಗ್ ಗೇರ್ ನನಗೆ ಅಷ್ಟು ಗೊತ್ತಿರಲಿಲ್ಲ, ಲ್ಯಾಂಡಿಂಗ್ ಗೇರ್ ಇದು. ಅದಕ್ಕೆ ನಾನು PVC ಪೈಪೆಲ್ಲ ಯೂಸ್ ಮಾಡಿ ಅದರಲ್ಲಿ ಲ್ಯಾಂಡಿಂಗ್ ಗೇರ್ ಎಲ್ಲ ಮಾಡಿ ಆ ಸಂದರ್ಭ ಅಂತಂದರೆ ನನಗೆ ಆಯಿತು, ಮತ್ತು ಇದು ಸಿಗ್ತದಂತ ಗೊತ್ತಾಯ್ತು ಅದು ಲ್ಯಾಂಡಿಂಗ್ ಗೇರ್. ಅದಕ್ಕೆ ನಾನು ಅದನ್ನು ಬೈ ಮಾಡಿದ್ದೆ ಲ್ಯಾಂಡಿಂಗ್ ಗೇರ್. ಅದಕ್ಕೆ ಮತ್ತೆ ಅದನ್ನು ಫಿಕ್ಸ್ ಮಾಡಿದ್ದೆ. ಸುಮಂತ್ ಆಚಾರ್ಯ ಸದ್ಯ ಡೊಂಗರಕೇರಿಯ ಕೆನರಾ ಹೈಸ್ಕೂಲ್ನಲ್ಲಿ 10ನೇ ತರಗತಿ ಪೂರ್ಣಗೊಳಿಸಿದ್ದು ಪರೀಕ್ಷಾ ಫಲಿತಾಂಶಕ್ಕೆ ಕಾಯುತ್ತಿದ್ದಾರೆ. ಡ್ರೋನ್ ತಯಾರು ಮಾಡಬೇಕು ಎಂಬ ಆಸಕ್ತಿಯಿಂದ ಹಣ ಸಂಪಾದಿಸಲು ತಾನು 9ನೇ ತರಗತಿಯ ರಜೆಯಲ್ಲಿದ್ದಾಗ ಮದುವೆ ಸಮಾರಂಭಗಳಿಗೆ ಕೇಟರಿಂಗ್ ಕೆಲಸಕ್ಕೆ ತೆರಳುತ್ತಿದ್ದರು. ಅದರಿಂದ ಸಂಪಾದಿಸಿದ ಹಣವನ್ನು ಕೂಡಿಟ್ಟು ಡ್ರೋನ್ ತಯಾರಿಕೆಗೆ ಬೇಕಾದ ಕೆಲವೊಂದು ಉಪಕರಣಗಳನ್ನು ಆನ್ಲೈನ್ ಮೂಲಕ ತರಿಸಿದ್ದರು. ಆದರೆ ಹೆಚ್ಚಿನ ಹಣದ ಕೊರತೆ ಬಂದಾಗ ಸ್ನೇಹಿತರು ಮತ್ತು ಕುಟುಂಬದವರು ಸುಮಂತ್ ಪ್ರಯತ್ನಕ್ಕೆ ಸ್ಫೂರ್ತಿ ನೀಡುವ ಜೊತೆಗೆ ಆರ್ಥಿಕವಾಗಿಯೂ ಬೆಂಬಲ ನೀಡಿದರು. ಇವನ ಶಾಲಾ ಸಮಯದಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಒಳ್ಳೆದಿತ್ತು. ಏನಾದರೂ ಒಂದು ಟೆಕ್ನಿಕಲ್ ಏನಾದರೂ ಮಾಡ್ತಾ ಇರ್ತಾನೆ ಸಣ್ಣ, ಸಾಧಾರಣ ಒಂದು 5ನೇ ಕ್ಲಾಸ್ ನಂತರ ಸಂಜೆ ಶಾಲಾ ಟೈಮಲ್ಲಿ ಕಲಿಕೆ ಮುಗಿಸಿದ ಮೇಲೆ ಬಂದು ಶಾಲೆಯಲ್ಲಿ ಏನಾದರೂ ಒಂದು ಟೆಕ್ನಿಕಲ್ ಏನಾದರೂ ಚಟುವಟಿಕೆ ಮಾಡ್ತಾ ಇರ್ತಾನೆ. ನಮಗೆ ಸಹ ಖುಷಿ ಆಗ್ತಿತ್ತು. ನಾವು ಸ್ವಲ್ಪ ನಮ್ಮಿಂದ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದೇವೆ. ಅವನೇ ಶ್ರಮಪಟ್ಟು ಅವನಿಗೆ ನಾವು ಬಿಟ್ಟಿದ್ದೇವೆ ಅಂತಂದು, ನೀನು ಬೇಕಾದಾಗೆ ಮಾಡು ಅಂತೇಳಿ. ನಾನು ರಜೆಯಲ್ಲಿ ಹೀಗೆ ನನ್ನ ಕ್ಯಾಟ್ರಿಂಗ್ ಕೆಲಸಕ್ಕೆ ನಾನು ಬರ್ತೇನಪ್ಪ ಅಂತೇಳಿ ನನ್ನೊಟ್ಟಿಗೆ ಬರ್ತಿದ್ದ. ಹಾಗೆ ಅವನಿಗೆ ಸ್ವಲ್ಪ ನಾವು ಎನ್ಕರೇಜ್ ಮಾಡಿದ್ದೇವೆ. ಆದರೆ ಮುಂದೆ ಅವನ ಇದಕ್ಕೆ ಬೇಕಾಗುವ ನಾವು ಏನು ಡೆವಲಪ್ಮೆಂಟ್ ಮಾಡ್ತೇನೆ, ನಮ್ಮಿಂದ ಆದಷ್ಟು ಸಹಾಯ ಮಾಡ್ತೇವೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಇದು ಮಾಡಿದ್ದು ನಮಗೆ ತುಂಬ ಖುಷಿಯಾಗಿದೆ. ಸುಮಂತ್ ಕೆಲವೊಂದು ವೆಬ್ಸೈಟ್, ಯೂಟ್ಯೂಬ್ ಸಹಾಯದಿಂದ ಡ್ರೋನ್ ತಯಾರಿಸುವುದು ಹೇಗೆ ಎನ್ನುವುದನ್ನು ಕಲಿತು ನಿರಂತರ ಪರಿಶ್ರಮದಿಂದ ಸದ್ಯ ಬೇಸಿಕ್ ಡ್ರೋನ್ ಸಿದ್ಧಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಅಂದ ಹಾಗೆ ಈ ಡ್ರೋನ್ ಸುಮಾರು 1 ಕಿಲೋಮೀಟರ್ ದೂರ ಹೋಗಬಲ್ಲದು. ಸುಮಂತ್ ಈಗಾಗಲೇ ಶಾಲಾ ಹಂತದಲ್ಲಿ ವಿಜ್ಞಾನ ಸ್ಪರ್ಧೆಗಳಲ್ಲಿ ಪ್ರದರ್ಶನ ನಡೆಸಿ ಪ್ರಶಸ್ತಿ ಪಡೆದಿದ್ದಾರೆ. ಕಳೆದ ವರ್ಷ ಕೇಂದ್ರ ಮೈದಾನದಲ್ಲಿ ಜರುಗಿದ್ದ ಚೌತಿ ಹಬ್ಬದ ಮೆರವಣಿಗೆ ದಿನ ಗಣೇಶನ ಮೂರ್ತಿಗೆ ಡ್ರೋನ್ ಮೂಲಕ ಪುಷ್ಪಾರ್ಚನೆ ಮಾಡಿ ಗಮನ ಸೆಳೆದಿದ್ದರು.